ಇಡೀ ಪ್ರಪಂಚವೇ ಎದುರು ನೋಡುತ್ತಿದ್ದಂತಹ ಅಯೋಧ್ಯೆಯ ಶ್ರೀರಾಮ್ಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ರಂದು ನಡೆಯಲಿದೆ. ಆದ್ರೆ ಆ ಮೂರ್ತಿಯನ್ನ ಕೆತ್ತಿದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. 51 ಇಂಚಿನ ರಾಮ್ಲಲ್ಲಾ ಮೂರ್ತಿಯನ್ನ ಅದ್ಭುತವಾಗಿ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರ ಕುಟುಂಬ ನಮ್ಮ ಜೊತೆ ಇದೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ನಿಮ್ ಚಿಕ್ಕಪ್ಪ ಅವರು ಅದ್ಭುತವಾಗಿ ಒಂದು ರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಇಡೀ ಪ್ರಪಂಚ ಎದುರು ನೋಡ್ತಿತ್ತು. ಆ ಒಂದು ಕ್ಷಣಕ್ಕಾಗಿ ಸೆಲೆಕ್ಟ್ ಆಗಿದೆ. ಏನ್ ಹೇಳ್ತೀವಿ? ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ಅಂಕಲ್ ಮಾಡಿದ್ದಾರೆ, ಮತ್ತೆ ಅದು ಮೇನ್ ಗರ್ಭಗುಡಿಗೆ ಹೋಗ್ತಿದೆ ಅಂತ. ಮತ್ತೆ ಸೆಲೆಕ್ಟ್ ಆಗಿದ್ದ ವಿಷಯ ಗೊತ್ತಾಗಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು, ನಮ್ಮ ಅಂಕಲ್ದು ಸೆಲೆಕ್ಟ್ ಆಗಿದೆ ಅಂತ. ಅಂಡ್ ಐ ಆಮ್ ಪ್ರೌಡ್ ದಟ್ ಮೈ ಅಂಕಲ್ ಇಸ್. ನಿಮ್ ಅಂಕಲ್ ಪ್ರತಿ ಸರಿ ಈ ರೀತಿ ಕೆತ್ತನೆ ಮಾಡ್ಬೇಕಾದ್ರೆ ನೀವು ನೋಡ್ತಿದ್ರಾ? ಹೇಗ ಅನಿಸ್ತಿತ್ತು ಬೇರೆ ಬೇರೆ ಪ್ರತಿಮೆಗಳನ್ನ ಮಾಡ್ಬೇಕಾದ್ರೆ? ಹಾ, ನೋಡ್ತಿದ್ವಿ. ಅವ್ರು ತೋರಿಸ್ತಿದ್ರು ಈ ತರ ಮಾಡ್ತೀವಿ ಅಂತ. ಮತ್ತೆ ಇದು ಶಂಕರಾಚಾರ್ಯ ಮತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲ ಮಾಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ, ಇದನ್ನು ಮಾಡಿದ್ದಾರೆ ಅಂತ. ಮೇಡಮ್, ಈಗ ನಿಮ್ ಸಹೋದರ ಅರಳಿಸಿರುವಂತಹ ರಾಮ್ಲಲ್ಲಾ ಮೂರ್ತಿನ ಇಡೀ ಪ್ರಪಂಚ ಕೈ ಮುಗಿಯುತ್ತೆ. ಎಷ್ಟು ಪ್ರೌಡ್ ಆಗುತ್ತೆ ಮೇಡಮ್? ಎಷ್ಟು ಅಂದ್ರೆ ನಮ್ಮ ಮನೆಯಿಂದನೇ ದೇವ್ರ ವಿಗ್ರಹ ಹೋಗಿದೆ ಅಂತಾನೆ ಖುಷಿ ಆಗ್ತಾ ಇದೆ ನಮಗೆ. ನಿಮ್ ಬಾಲ್ಯದಿಂದಲೂ ನಿಮ್ ತಮ್ಮನ ನೋಡ್ತಾ ಬರ್ತಿದ್ರಿ, ಅವ್ರ ಸ್ವಭಾವ ವ್ಯಕ್ತಿತ್ವ ಹೇಳ್ಬೋದಾ ಮೇಡಮ್? ಅವನು ಹುಟ್ಟದಾಗ್ಲಿಂದನೂ ನೋಡಿದ್ದೀನಿ, ತುಂಬಾ ಸೈಲೆಂಟು. ನಾವೆಲ್ಲ ಒಂದ್ ಸ್ವಲ್ಪ ಜೋರು, ಒಂದ್ ಸ್ವಲ್ಪ ರೇಗಿದ್ರೆ ಎದ್ರುಕೊಂಡು ಬಿಡುವ, ತುಂಬಾ ಅಳ್ತಿದ್ದ ಅವನು. ಸಾಮಾನ್ಯವಾಗಿ ಸೈಲೆಂಟ್ ಬೆಳಿತಾನು. ಅವನ್ದು ಏನೇ ಇದ್ರೂ ಮಾತಿಗಿಂತ ಬರವಣಿಗೆ ಮತ್ತೆ ಇದು ಡ್ರಾಯಿಂಗ್ಸೇ ಮಾಡ್ತಿದ್ದ ಯಾವಾಗ್ಲೂ. ಮೇಡಮ್, ನಿಮ್ ತಮ್ಮ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಮೊನ್ನೆ ಅರುಣ್ ಅವ್ರು ಹೇಳ್ತಿದ್ರು, ಮೇಡಮ್ ನನ್ಗೆ ರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದ್ದೇ ಅದ್ಭುತ ಕ್ಷಣ, ಸೆಲೆಕ್ಟ್ ಆಗ್ಬಿಟ್ರೆ ನಂಗೆ ಧನ್ಯತಾ ಭಾವ, ಪ್ರಾಣ ಹೋದ್ರು ಸರಿ ಅನ್ನೋ ಮಾತುಗಳನ್ನ ಹೇಳ್ತಿದ್ರು. ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ. ನಿಮ್ ತಮ್ಮನ ಈ ಒಂದು ರಾಮ್ಲಲ್ಲಾ ಮೂರ್ತಿ ಸೆಲೆಕ್ಟ್ ಆಗಿದೆ, ಈ ಸಂದರ್ಭಕ್ಕೆ ನೀವು? ಅವನ್ ಕನ್ಸು ನನ್ಸಾಗಿದೆ. ಮತ್ತೆ ಅವನಿಗೆ ಇನ್ನೊಂದು ಬೇಜಾರು ಇದೆ, ಅವ್ರ ತಂದೆಗೆ ಇಲ್ವಲ್ಲ ಅನ್ನೋದೊಂದು ಬೇಜಾರು ಅವನಿಗೆ ಮನ್ಸಲ್ಲಿ ಯಾವಾಗ್ಲೂ ಕಾಡ್ತಿರುತ್ತೆ. ಅವನ್ ಯಾವ್ದೇ ಸಂತೋಷಕ್ಕೂ ಅವನು ಮೊದ್ಲು ನೆನ್ಕೊಳ್ಳೋದೆ ನಮ್ಮ ತಂದೆ ಇರ್ಬೇಕಾಗಿತ್ತು ಅಂತಾನೆ. ಇಡೀ ಪ್ರಪಂಚನೇ ನೋಡ್ತೆ ವಿಗ್ರಹನ. ಸರ್, ಈಗ ನಿಮ್ಮ ಸಹೋದರ ಅದ್ಭುತವಾದ ರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದ್ದಾರೆ ಸರ್. ಇಡೀ ಜಗತ್ತಿ ಎದ್ದು ನೋಡ್ತಿದೆ. ಈ ಸಂದರ್ಭಕ್ಕೆ ನಿಮ್ಮ ಮಾತು ಸರ್? ಏನ್ ಮಾತು, ತುಂಬಾ ಖುಷಿ ಆಯ್ತದೆ ಒಟ್ಟಿನಲ್ಲಿ. ಯಾಕಂದ್ರೆ ನಮ್ಗೆ ಕಾನ್ಫಿಡೆಂಟ್ ಇತ್ತು ಅದು, ಯಾಕಂದ್ರೆ ನಾನು ಅರುಣ್ ಜೊತೆ ಇದ್ದಿ ನಂಗೆ ಗೊತ್ತಾಗ್ಬಿಡುತ್ತೆ ಆ ಕೆಲಸ ಹೆಂಗೆ ಅನ್ನೋದು. ನಂಗೆ ತುಂಬಾ ಖುಷಿ ಆಯ್ತದೆ ಒಟ್ಟಿನಲ್ಲಿ. ರಾಮಂದು 500 ವರ್ಷದ ಇತಿಹಾಸ ಆದ್ರೂ ಖುಷಿ. ನಮ್ಮ ಮೈಸೂರು ಅದ್ರಲ್ಲಿ ಬೇರೆ ಹೆರಿಟೇಜ್ ಸಿಟಿ ಅಂತ ಹೋಗಿರೋದು ನಂಗೆ ಇನ್ನೂ ಖುಷಿ ಸರ್. ಪೂರ್ವಜರು ಎಲ್ಲರ ಕನಸು ಸರ್ ಅದು. 500 ವರ್ಷಗಳಿಂದ ಪ್ರತಿಯೊಬ್ರು ಬೇಡ್ತಿದ್ರು ಸರ್, ರಾಮನನ್ನ ನಾವು ಕಣ್ ತುಂಬ್ಕೊಳ್ಬೇಕು ಅಂತೇಳಿ. ರಾಮನನ್ನ ಈಗ ನಿಮ್ಮ ಅಣ್ಣ ಅರಳಿಸಿದ್ದಾರೆ. ಅಂತಹ ಒಂದು ಮೂರ್ತಿಗೆ ಈಗ ಪ್ರಾಣ ಪ್ರತಿಷ್ಠಾನೆ ಕೂಡ ಆಗುತ್ತೆ. ಇಡೀ ಪ್ರಪಂಚ ಎದುರು ನೋಡ್ತಿದ್ರು, ಎಲ್ಲರೂ ಕೂಡ ಕೈ ಮುಗಿಲಿಕ್ಕೆ. ಎಲ್ರು ನಿಮ್ಮ ಅಣ್ಣ ಕೂಡ ಹೇಳ್ತಿದ್ರು, ಸದ್ಯಕ್ಕೆ ಧನ್ಯತಾ ಭಾವ ಸರ್, ಪ್ರಾಣ ಹೋದ್ರು ಸರಿ ಸರ್, ಈಗ ಸಾಕಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ. ಹೇಗ ಅನ್ಸಿದೆ? ಅದರಲ್ಲೇ ಮಾತಿಲ್ಲ ಸರ್. ಯಾಕಂದ್ರೆ ನಾನು ವಿಗ್ರಹ ಫೋಟೋ ನೋಡ್ಬಿಟ್ಟು ತಕ್ಷಣ ಡಿಲೀಟ್ ಮಾಡಿಸ್ಬಿಡ್ತಿದ್ದೆ, ಯಾಕಂದ್ರೆ ಯಾರಿಗೂ ತೋರಿಸಿಲ್ಲ ಇದುವರೆಗೂ. ನಾವು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋಷ್ಟರಲ್ಲೂ ಡಿಲೀಟ್ ಮಾಡಿಸ್ಬಿಡ್ತಿದ್ದ, ಅಷ್ಟು ಫಾಸ್ಟ್ ಆಗಿ. ಅದನ್ನ ನೋಡಿದ್ನಲ್ಲ ಆ ಫೇಸ್, ಅದೆಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈಗ 6 ತಿಂಗಳ ಕಾಲ ಅವ್ರ ಜೊತೆ ಇದ್ರಿ ಸರ್, ಹೇಗ ಅನಿಸ್ತಿತ್ತು ಸರ್ ಅವರು? ಅದು ತುಂಬಾ ಚೆನ್ನಾಗಿತ್ತು. ಒಟ್ನಲ್ಲಿ ನಮ್ಗೆ ಖುಷಿ ಆಗ್ತಾ ಇದೆ. ರಾಮನ್ ವಿಗ್ರಹ ಮೈಸೂರಿಂದ ಹೋಗ್ತಾ ಇರೋದು ನಮ್ಗೆ ಭಾರಿ ತುಂಬಾ ಸೆಲೆಕ್ಟ್ ಆಗಿದೆ. ಅವ್ನ್ ಕೆಲಸ ಮಾಡ್ಬೇಕಾದ್ರೆ ಸೈಲೆಂಟೇ, ನಾವೇ ಅವನ್ಗೆ ರೇಗಿಸ್ತಿದ್ವಿ ಜಾಸ್ತಿ. ಅವನು ಕೆಲಸ ಮಾಡ್ತಿದ್ರೆ ನಾವು ಮಾತಾಡ್ಸೋದು ಆ ತರ ಎಲ್ಲ ಮಾಡ್ತಾ ಇದ್ವಿ ಅಷ್ಟೇ. ಸರ್, ಈಗ ನಿಮ್ ಬಾಮೈದವರು ಮೊದಲು 2 ಕಲಾಕೃತಿಗಳನ್ನ ಅರಳಿಸಿದ್ರು ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರೇ ಅದನ್ನ ಲೋಕಾರ್ಪಣೆ ಮಾಡಿದ್ರು ಸರ್. ಇದು 3ನೇದು. ಅವ್ರು ಹೇಳ್ತಿದ್ರು, ನನ್ಗೆ ಮೊದಲನೇದು ಕೇದಾರನಾಥ ಮಾಡಿದಾಗ ಸಾಕಷ್ಟು ಖುಷಿ ಕೊಡ್ತಿತ್ತು, ನೆಕ್ಸ್ಟ್ ಇಷ್ಟು ಸಾಕಪ್ಪ ಅನಿಸ್ತಿತ್ತು. ಅದಾದ್ಮೇಲೆ ಸುಭಾಷ್ ಚಂದ್ರ ಮಾಡಿದಾಗ ಇನ್ನಷ್ಟು ಸಾಕಣಪ್ಪ ಅನಿಸ್ತು. ಈಗಂತೂ ರಾಮ ಅಯೋಧ್ಯೆಯಲ್ಲಿ ಅರಳ್ತಿದ್ದಾನೆ, ಅದು ಸೆಲೆಕ್ಟ್ ಆಗ್ಬಿಟ್ರೆ ಸಾಕು ಸರ್ ನನಗೆ ಅಂತ ಅಂತಿದ್ರು ಸರ್. ಈಗ ಸೆಲೆಕ್ಟ್ ಆಗಿದೆ. ಈಗ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಒಂದ್ ಮೂರ್ತಿಯಿಂದ ಇನ್ನೊಂದ್ ಮೂರ್ತಿಗೆ ಬೆಳ್ಕೊಂಡ್ ಹೋಗ್ತಾ ಇದೆ. ಈಗ ಅವನನ್ನ ತಡೆಯಕ್ಕಾಗಲ್ಲ. ಅವ್ನ ಕಲೆ ಅನ್ನೋದು ಕರಗತಾಗ ಮಾಡ್ಕೊಬಿಟ್ಟಿದ. ಕನ್ಸಲ್ಲೂ ಬೇಕಾದ್ರೆ ಆತರ ಕೆತ್ತೋದು. ನಾನು ಅನ್ಕೊಂಡಂಗೆ, ನಾನು ಅನಲೈಸ್ ಮಾಡಿರೋ ಪ್ರಕಾರ ಅವ್ನ ಮೂರ್ತಿ ವಿಗ್ರಹ ಸ್ಟಾರ್ಟ್ ಮಾಡಕ್ಕಿಂತ
ಇಲ್ಲಿವರೆಗೂ ಅವ್ನು ನಿದ್ದೆ ಎಷ್ಟೊತ್ತು ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ತುಂಬಾ ಡೆಡಿಕೇಟೆಡ್ ಫೆಲೋ, ತುಂಬಾ ಹಾರ್ಡ್ ವರ್ಕು. ಅವ್ನ ಹಾರ್ಡ್ ವರ್ಕು ಮತ್ತೆ ಡೆಡಿಕೇಶನ್ ಇವತ್ತು ರಿಸಲ್ಟ್ ಆಗಿ ಬಂದಿದೆ ಮೂರ್ತಿ. ನಾನು ನೋಡ್ತಾ ಇದ್ದೆ, 1,43,00,000 ಜನನ ವಿಸಿಟ್ ಮಾಡಿದಾರೆ ಅಂದ್ರೆ ಇನ್ನು ಡಬಲ್ ಆಗುತ್ತೆ ಸರ್. ಆ ಮೂರ್ತಿ, ಆ ರಾಮ ನಾವ್ ಹೆಂಗಿದ್ದ ಅಂತ ಕಲ್ಪಿಸ್ಕೊಳ್ಳೋ ಮೂರ್ತಿ ಅವನ ತಲೆಯಲ್ಲಿ ಹರಳಿದೆ ಅಂತಂದ್ರೆ ಇವತ್ತು ವಿ ಶುಡ್ ಎಂತಂದ್ರೆ ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲಸ್ ಅವನಿಂದ ನಮ್ಮನ್ನು ಐಡೆಂಟಿಫೈ ಮಾಡ್ತಾ ಇದಾರಲ್ಲ ಅನ್ನೋದು ನಮ್ಗೆ ಇನ್ನೂ ಖುಷಿ ಆಗಿದೆ. ಇಡೀ ಫ್ಯಾಮಿಲಿನೇ ಒಟ್ಟಿಗೆ ತಂದ್ಬಿಟ್ಟಿದ್ದಾನೆ, ಮುಂದೆ ಎಲ್ಲಾರ ಮುಂದೆನೋ ತಗೊಂಡ್ಬಂದ್ಬಿಟ್ಟಿದ್ದಾನೆ ಇವತ್ತು. ಎಷ್ಟು ಪ್ರೌಡ್ ಮೂವ್ಮೆಂಟ್ ಆಗ್ತಿದೆ ಸರ್ ಈಗ. ತುಂಬಾ ಸರ್, ಇದು ಹೇಳ್ಕೊಳಕ್ ಆಗದೆ ಇರೋ ಅಂತ ಕ್ಷಣ ಇದು ನಮ್ಗೆ. ಈಗ್ಲೂ ಅವನು ಇನ್ನೂ ಡಿಕ್ಲೇರ್ ಆಗಿಲ್ಲ ತಡೀರಿ ಭಾವ ಅಂತ. 5 ನಿಮಿಷದ ಹಿಂದೆ ಮಾತಾಡ್ದ, ತಡೀರಿ ಭಾವ ನೋಡದ, ಭಾವ ತಡೀರಿ 1 ನಿಮಿಷ, ಅದು ಡಿಕ್ಲೇರ್ ಆಗ ಅಲ್ಲಿಂದಾನೆ ಡೆಲ್ಲಿಯಿಂದಾನೆ ಡಿಕ್ಲೇರ್. ನಾನು ನೋಡ್ದೆ, ನಾನು ಒಂದು ಫೋಟೋ ತೋರಿಸ್ದೆ, ಒಂದು ಸ್ನಾಪ್ ತಗೊಳ್ಳ ಅಂದೆ, ಬೇಡ ಭಾವ ಇದೆಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್, ಬೇಡ ಅಂತ. ಸೊ ಇವತ್ತು ನೋಡಿದ್ರೆ, ಸೊ ಅವ್ನ ಹಾರ್ಡ್ ವರ್ಕು ಅವನದು ಇದು ಪೇ ಮಾಡಿದೆ, ಇವತ್ತು ರಿಸಲ್ಟ್ ಆಗಿ ಬಂದಿದೆ, ರಾಮ ಮೂರ್ತಿ ಆಗಿ ಬಂದಿದೆ. ಅದು ಲಕ್ಷಾಂತರ ವರ್ಷ ಅಲ್ಲೇ ಅದಿರೋವರೆಗೂ ಅರುಣ್ ಇರ್ತಾನೆ, ಅರುಣ್ ಇರೋವರೆಗೂ ರಾಮ ಇರ್ತಾನೆ ಅನ್ನೋ ತರ ಆಗೋಗಿದೆ ಈಗ. ಅಮ್ಮ, ಈಗ ನೀವು ಮೊದ್ಲಿಂದಾನೆ ಹೇಳ್ತಾ ಇದ್ರಿ, ಸಾಕಷ್ಟು ವಿಚಾರಗಳನ್ನ ಹೇಳ್ತಿದ್ರಿ. ಅವರು ಅರುಣ್ ಅವ್ರದ್ದು ಒಂದಷ್ಟು ಅವ್ರದ್ದು ಗುಣವಳಿಗಳ ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೂ ಡ್ರಾಯಿಂಗ್ ಬಿಡಿಸ್ತಾ ಇದ್ನಂತೆ. ಮಿಸ್ ಬಂದ್ ಕಂಪ್ಲೇಂಟ್ ಹೇಳೋರು, ಪಾಠ ಇವನು ಮಾತಾಡ್ಬೇಕಾದ್ರೆ ಡ್ರಾಯಿಂಗ್ ಬಿಡ್ತಾನೆ ಅಂತ. ಅದೇ ಅವ್ನಿಗೆ ಹುಟ್ಟದಾಗಿಂದಾನೆ ಅದ್ ಬಂದೇ ಬಿಟ್ಟಿದೆ, ಅದು ಅವ್ರ ತಾತನ ಕಲೆ. ಅವ್ನು ಎಲ್ಲಿ ಕೂತ್ಕೊಂಡು ಸುಮ್ನೆ ಕೂರೋದೇ ಇಲ್ಲ, ಈಗ್ಲೂ ಡ್ರಾಯಿಂಗ್ ಬಿಡಿಸ್ತಾ ಇರ್ತಾರೆ. ಮನೇಲೆಲ್ಲ ಹೆಂಗಿತ್ತು ಮೇಡಮ್ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ? ಮನೇಲೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಸ್ವಲ್ಪ ಸೈಲೆಂಟ್, ಅವನು ಜಾಸ್ತಿ ಜೋರಿಲ್ಲ, ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇದಿಷ್ಟು ಅವರ ಕುಟುಂಬದವರ ಮನದಾಳದ ಇಂಗಿತ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.